RCBಗೆ ಹಿಡಿದಿದ್ದಂಥ ಗ್ರಹಣ ಅಥವಾ ಚಿನ್ನಸ್ವಾಮಿಗೆ ಹಿಡಿದಿದ್ದಂಥ ಗ್ರಹಣ ಕೂಡ ಬಿಟ್ಟಿದೆ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ ಹತ್ತತ್ರ 1 ವರ್ಷ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಪಂದ್ಯ ಆಗ್ತಾ ಇರಲಿಲ್ಲ. RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ ತುಳಿತ ಪ್ರಕರಣ ಬಹಳ ದೊಡ್ಡ ಮುಖಭಂಗ ಕೂಡ ಆಗಿತ್ತು ಬೆಂಗಳೂರು ಸರ್ಕಾರಕ್ಕೆ, RCBಗೆ, ಇದೆಲ್ಲದಕ್ಕೂ ಕೂಡ. ಸೊ ಈಗ ಸರ್ಕಾರ ಒಪ್ಪಿತ್ತು, ಪೊಲೀಸರು ಕೂಡ ಅನುಮತಿಯನ್ನ ಕೊಟ್ಟಿದ್ರು, KSCA ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇತ್ತು. ಬಟ್ RCB ಮ್ಯಾನೇಜ್ಮೆಂಟ್ ಪಂದ್ಯ ಆಡ್ತೀವೋ ಇಲ್ಲೋ ಅನ್ನುವಂಥದ್ದನ್ನು ಖಚಿತವಾಗಿ ಹೇಳ್ತಾ ಇರಲಿಲ್ಲ, ಇನ್ಫ್ಯಾಕ್ಟ್ ಒಪ್ತಾ ಇರಲಿಲ್ಲ. ಕೊನೆಗೂ ಈಗ RCB ಮ್ಯಾನೇಜ್ಮೆಂಟ್ ಪಂದ್ಯ ಆಡಿಸುವಂತ ನಿಟ್ಟಿನಲ್ಲಿ ಒಪ್ಪಿದ್ದು. ಹಾಗಾದ್ರೆ ಎಷ್ಟು ಪಂದ್ಯ ಆಡುತ್ತೆ? ಆ 7 ಪಂದ್ಯಗಳನ್ನು ಲೀಗ್ ಹಂತದಲ್ಲಿ ಆಡಬೇಕಲ್ಲ, ಎಷ್ಟು ಪಂದ್ಯ ಆಡ್ತಾ ಇದೆ ಹಾಗಾದ್ರೆ RCB ಚಿನ್ನಸ್ವಾಮಿಯಲ್ಲಿ? ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. IPL ಅಂದ್ರೆ ಭಾರತೀಯ ಕ್ರಿಕೆಟ್ನ ಹಬ್ಬ. ದೇಶಿ ಆಟಗಾರರಿಗೆ ಅವಕಾಶ ದೊರೆಯುವ ವೇದಿಕೆ, ಅಭಿಮಾನಿಗಳ ಪಾಲಿಗೆ ಮನರಂಜನೆ. ಇಂಥ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಅತಿ ಹೆಚ್ಚು ಫ್ಯಾನ್ಸ್ನ ಹೊಂದಿರೋ ರೆಡ್ ಆರ್ಮಿ RCB ಅಭಿಮಾನಿಗಳಂತೂ ತವರು ಮೈದಾನದಲ್ಲಿಯೇ ತಮ್ಮ ನೆಚ್ಚಿನ ತಂಡದ ಆಟ ಕಣ್ತುಂಬಿಕೊಳ್ಳೋ ತವಕದಲ್ಲಿರೋ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. RCB ಮೂಲದಿಂದ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ 5 ಪಂದ್ಯಗಳನ್ನ ಆಡೋದಕ್ಕೆ ಒಪ್ಪಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಬಹುಶಃ ಈ ಗ್ರಹಣದ ವಿಚಾರದಲ್ಲಿ ಈಗ ಚಿನ್ನಸ್ವಾಮಿಗೆ ಹಿಡಿದಿದ್ದ ಗ್ರಹಣ ಬಿಡ್ತಾ ಇದೆಯಾ ಅನ್ನುವಂತ ನಮ್ಮಲ್ಲಿರುವಂತ ಪ್ರಶ್ನೆ. ಈಗ 7 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಬ್ಯಾಂಗ್ಳೂರ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡೋಕೆ ಈಗ RCB ಒಪ್ಪಿಗೆಯನ್ನು ಕೊಟ್ಟಿದೆ, ಕನ್ಫರ್ಮ್ ಕೂಡ ಮಾಡಿದೆ. ಹೌದು, ಇಷ್ಟು ದಿನಗಳ ಕಾಲ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಗ್ರಹಣ ಹಿಡಿದಿತ್ತು. ವಿಷಯ ಏನಂದ್ರೆ, ಕಳೆದ ವರ್ಷ ಜೂನ್ 4ರಂದು RCB ಮೊದಲ IPL ಕಿರೀಟ ಗೆದ್ದ ಸಂಭ್ರಮದಲ್ಲಿತ್ತು. ಈ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ಸಂಭವಿಸಿತ್ತು. ಸ್ಟೇಡಿಯಂಗೆ ಬಂದಿದ್ದ 11 ಅಭಿಮಾನಿಗಳು ಜೀವ ಕಳ್ಕೊಂಡಿದ್ರು. ಇದಾದ ಬಳಿಕ ಚಿನ್ನಸ್ವಾಮಿಯಲ್ಲಿ ಆಡುವುದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಆದ್ರೆ ಪಂದ್ಯ ನಡೀಲೇಬೇಕು ಅಂತ ಪಣ ತೊಟ್ಟಿದ್ದ KSCA ಇನ್ನಿಲ್ಲದ ಕಸರತ್ತು ಮಾಡಿತು. ರಾಜ್ಯ ಸರ್ಕಾರ ಒಪ್ಪಿಕೊಂಡ್ರು, RCB ಮಧ್ಯದಲ್ಲಿ ತಗಾದೆ ತೆಗೆದಿತ್ತು. ಇದೀಗ KSCA RCB ಆಡಳಿತ ಮಂಡಳಿಯ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ. ಈ ಬಾರಿಯ IPLನಲ್ಲಿ 5 ಪಂದ್ಯಗಳನ್ನ ಆಡಲು RCB ಆಡಳಿತ ಮಂಡಳಿ ಒಪ್ಪಿಗೆ ಕೊಟ್ಟಿದೆ. 12 ಪಂದ್ಯಗಳನ್ನ ತವರಿನ ಬದಲಾಗಿ ಛತ್ತೀಸ್ಗಢದ ರಾಯ್ಪುರದಲ್ಲಿ ಆಡಲಿದೆ. ರೆಡ್ ಆರ್ಮಿಯ ಮೂಲಗಳ ಪ್ರಕಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ IPL ಉದ್ಘಾಟನಾ ಪಂದ್ಯ ನಡೆಯಲಿದೆ. ಇನ್ನು RCB ನಿನ್ನೆ ಟ್ವಿಟರ್ನಲ್ಲಿ ಪೋಸ್ಟ್ ಒಂದನ್ನ ಮಾಡಿತ್ತು. ಹೋಮ್ ಆಫ್ ಚಾಂಪಿಯನ್ಸ್ ಅಂತ ಮೈದಾನದ ನಡುವೆ ಟ್ರೋಫಿ ಇಟ್ಟು ಪೋಸ್ಟ್ ಮಾಡಿತ್ತು. ಈ ಮೂಲಕ ತಾನು ಒಪ್ಪಿಗೆ ಕೊಟ್ಟಿದ್ದೇನೆ ಅನ್ನುವುದನ್ನ ಸೂಚ್ಯವಾಗಿ ಹೇಳಿತ್ತು. ಕಿರಣ್, TV9 ಬೆಂಗಳೂರು.